8,000. ಈ ಥರದ ಬಟ್ಟೆ ಇನ್ನು ಬೇಕಾದಷ್ಟಿದೆ. ಏನ್ ಮನುಷ್ಯರ ಬಾಸ್ ಅವರು? ಈ ಬಟ್ಟೆ ಜೊತೆ ಹಾಳು ಮೂಳು ಸೇರಿದ್ರು ದಿನಕ್ಕೆ 50,000 ಅವ್ರ ಮೈ ಮೇಲೆ ಇರ್ತಿತ್ತ. ಯಪ್ಪ ಬಾಸ್, ಸಾಗದ ಕಾಣ್ತಿದೀನಿ ಬಾಸ್. ಈ ಡ್ರೆಸ್ ಹಾಕಿದ್ರೆ ಈ ರೇಂಜಲ್ಲಿ ಕಾಣಿಸ್ತೀನ ಬಾಸ್. ನಿಮ್ಗೆ ಯಾರಾದ್ರೂ ಡೈರೆಕ್ಟರ್ ಗೊತ್ತಾ? ಹೇಳಿ ಬಾಸ್. ತುಂಬ ಜನ ಗೊತ್ತು. ಯಾಕೆ? ನನ್ನ ಮುಖ ನೋಡಿ ಬಾಸ್, ನನ್ನ ಮುಖ ನೋಡಿ. ಯಾವ ಹೀರೋಗೇನು ಕಡಿಮೆ ಇದ್ದೀನಿ ಹೇಳಿ? ಒಂದೇ ಒಂದು ಚಾನ್ಸ್ ಕೊಡಿಸಿ ಬಾಸ್. ಹಾಂ, ಆದರೂ ಈ ಕಾಸ್ಟ್ಯೂಮ್ ಹಾಕಿದ ತಕ್ಷಣ ಏನೋ ಮುಖದಲ್ಲಿ ರಾಜನ್ ಕಡೆ ಬಂದ್ಬಿಡ್ತು ಬಾಸ್. ಸುಮ್ನೆನಾ? ಅಷ್ಟಿಲ್ದೆ ಜನ ಬಂದು ಇಲ್ಲಿ ಮುಗಿ ಬೀಳ್ತಾರ. ಈ ಗಿಡದಿಂದ ಎಷ್ಟು ಚೆನ್ನಾಗಿ ಪರ್ಫ್ಯೂಮ್ ಸ್ಮೆಲ್ ಬರ್ತಿದೆ. ಸೂಪರ್. ಇದಕ್ ನಾನು ಸುಗಂಧ ರಾಣಿ ಅಂತ ಹೆಸರಿಡ್ತೀನಿ. ಯಾಕಂದ್ರೆ ಸುಗಂಧ ರಾಜ ಎನ್ನ ಹೆಸರು ಆಗ್ಲೇ ಕಾಪಿರೈಟ್ ಆಗೋಗಿದೆ. ಓಕೆನಾ? Love you, Sugandha Rani, and miss you. Bye. Wow, ಎಷ್ಟು ಚಂದ ಈ ಹಳ್ಳಿ ರಸ್ತೆ, ಈ ತೋಟದ ಕಾಲ್ದಾರಿ ಎಲ್ಲ. ಇದು ಇಷ್ಟು ಚೆನ್ನಾಗಿರೋದ್ರಿಂದ ಇದಕ್ಕೇನಾದ್ರು ಒಂದು ಹೆಸರು ಇಡ್ಲೇಬೇಕಲ್ಲಪ್ಪ. ಏನಿಡೋಣ? ಏನು 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 ಹಾ, ಇದು ನನ್ನ ಫೇವ್ರೆಟ್ ಕಾಲ್ದಾರಿ ಆಗಿರೋದ್ರಿಂದ ಇದನ್ನ ವಸುಂಧರಾ ರೋಡ್ ಅಂತ ಹೇಳ್ತೀನಿ. ಹೇ ರೋಡು, ಈ ಜಾಗದಲ್ಲಿ ಹಾವು ಹುಳ ಎಲ್ಲ ಓಡಾಡ್ತವೆ ಅಂತ ಕೇಳಿದ್ದೀನಿ. ನಾನು ಪ್ರತಿ ಸಲ ಇಲ್ಲಿ ಬಂದಾಗ ಅದ್ಯಾವ್ದು ನನಗೆ ತೊಂದರೆ ಕೊಡದೆ ಇರೋಗ್ ನೋಡ್ಕೋಬೇಕಾಗಿರೋದು ನೀನು. ಅಕಸ್ಮಾತ್ ಮಾತಿಗೇನಾದ್ರು ತಪ್ಪಿದ್ರೆ ಈ ರೋಡಿಗಿಟ್ಟಿನ ಹೆಸರನ್ನ ನಾನು ಕಿತ್ತಾಕ್ಬಿಡ್ತೀನಿ ಅಷ್ಟೇ. ಆಮೇಲೆ ಎತ್ತಾಕೊಂಡು ಬಂದು ಅವ್ರಿಗೂ ನನ್ನಷ್ಟೇ ಮರ್ಯಾದೆ ಸಿಗೋ ಹಾಗೆ ಮಾಡ್ತೀನಿ. ನೀನೇನು ತಲೆ ಕಟ್ಸ್ಕೋಬೇಡಮ್ಮ. ಸೂಪರ್ ಕಣೋ, ಸೂಪರ್. ಯಾರ ಹತ್ರ ಮಾತಾಡ್ತಿದ್ದೆ? ನಾನು ಯಾರ ಹತ್ರ ಮಾತಾಡ್ಲಿ ಸರ್? ನಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದೆ. ಅದು ಏನು ಗೊತ್ತಾ ಸರ್, ನನಗಿಲ್ಲೇನು ತೊಂದರೆ ಆಗ್ತಿಲ್ಲ, ಎಲ್ಲ ನನ್ನ ಸಖತ್ತಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಹೇಳ್ತಿದ್ದೆ ಅಷ್ಟೇ. ಏಯ್, ಇಲ್ಲಿರೋಷ್ಟು ದಿನ ನೀನು ಆದಿತ್ಯ. ಹೊರಗಿನ ಪ್ರಪಂಚದ ಯಾರ ಜೊತೆನೂ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಂಗಿಲ್ಲ, ಯಾರಿಗೂ ಫೋನ್ ಮಾಡಂಗಿಲ್ಲ. ಸರ್ ಏನು ಸರ್ ಹಿಂಗೆ ಹೇಳ್ಬಿಟ್ರಿ? ನಾನು ಯಾರ ಹತ್ರ ಮಾತಾಡಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಇರಲ್ಲ ಸರ್, ನಿದ್ದೆನೇ ಬರಲ್ಲ ನನಗೆ. ಈ ಮನೇಲಿ ನೋಡಿದ್ರೆ ಎಲ್ಲರೂ ಅಂತಿರ್ತೀರಾ. ಏಯ್, ತಲೆ ಹರಟೆ ಮಾತಾಡಬೇಡ. ಇನ್ನೊಂದು ಸಲ ಫೋನ್ ಯೂಸ್ ಮಾಡಿದ್ರೆ ಫೋನು ನೀನು ಇಬ್ರು ನೀರು ಪಾಲಾಗ್ತೀರಾ ಅಷ್ಟೇ. ಇವನೇನಪ್ಪ ನಮ್ಮ 2ನೇ ಕ್ಲಾಸ್ PT ಮಾಸ್ಟರ್ ಹೊಂಬೇಗೌಡ ಆಡ್ದಂಗೆ ಆಡ್ತಾನತ್ತೆ. ಹಾಂ ಏನು? ಓಕೆ ಓಕೆ ಅಂದೆ ಸರ್. ಯಾಕೆ ಹಿಂಗೆಲ್ಲ ಗುಟ್ಟು ಮಾಡ್ತಿದ್ದಾರೆ? ಇಲ್ಲಿ ಒಬ್ರು ನಾರ್ಮಲ್ ಆಗಿ ಮಾತಾಡೋದೇ ಇಲ್ಲ. ಏನೋ ದೊಡ್ಡ ಪುಡಾಂಗಳ ಥರ ದೌಲತ್ತಲ್ಲೇ ಮಾತಾಡ್ತಾರೆ. ಏನು ಕೇಳಿದ್ರು ಸರಿ ಹೇಳಲ್ಲ.
ಏನಿರ್ಬೋದು? ಸಂಜು, ಅಪ್ಪ ಹೇಗಿದ್ಯಪ್ಪ? ಕಟ್ಕರ್ ಮನೇಲಿ ಬದುಕಿರೋಷ್ಟು ದಿವಸ ಕೊಪ್ಕೊಂಡಿರ್ಬೋದು ನೋಡು ಕುರಿ. ಹೆಂಗಿದ್ದೀನಿ? ಅಲ್ವೋ ಮಗನೇ, ನೀನು ಯಾಕೋ ಬಂದೆ ಇಲ್ಲಿಗೆ? ನಿಂಗೇನೋ ಕೆಲಸ ಇಲ್ಲಿ? ಅಪ್ಪ, ನಾನಿಲ್ಲಿ ಒಂಥರ ಕೆಲ್ಸದವನು ಅಲ್ಲ, ಒಂಥರ ಯಜಮಾನ. ಇದೊಂಥರ ಡಿಫ್ರೆಂಟ್ ಅಪ್ಪ, ಸ್ಪೆಷಲ್ ಕೆಲಸ ಇದು. ಏನು ನಂಗೆ ಒಂದು ಅರ್ಥ ಆಗ್ತಿಲ್ಲ ಮಗನೇ. ಎಲ್ಲರ ಜೊತೆ ನೀನು ಚೆನ್ನಾಗಿ ಮಾತಾಡ್ತೀಯ, ಅವರು ನಿಂಗೆ ಉಪಚಾರ ಮಾಡ್ತಾರೆ. ನೋಡಿದ್ರೆ ಆದಿತ್ಯಪ್ಪನ ಬಟ್ಟೆ ಬೇರೆ ಹಾಕ್ಕೊಂಡು ಓಡಾಡ್ತೀಯ. ಏನೋ ಇದೆಲ್ಲ? ಅಪ್ಪ, ಡ್ರೈವರ್ ಕೆಲಸ ಬಿಟ್ಬಿಟ್ಟು ಬಂದಿದ್ದೀನಿ ಅಂದ್ರೆ ಸುಮ್ಮನೆ ಬಂದಿರಲ್ಲ ಅಲ್ವಾ? ಈ ಮನೆಯವರು ಒಂದು ಆಫರ್ ಕೊಟ್ಟಿದಾರಪ್ಪ. ಆಪರ? ಹಾ. ಅದೇನು ಆಪರ? ಆಪರ ಗಿಪರ ಎಲ್ಲ ತಿನ್ನಕ್ಕೆ ಹೋಗ್ಬೇಡ. ಈ ಮನೇಲಿ ಏನು ಕೊಟ್ಟರು ತಿನ್ಬೇಡ. ವಿಷ ಬೆರೆಸ್ಕೊಟ್ಬಿಟ್ಟಾರು ನನ್ನ ಮಗನಿಗೆ. ಅಪ್ಪ, ಆಫರ್ ಅಂದ್ರೆ ತಿನ್ನೋ ವಸ್ತು ಅಲ್ಲಪ್ಪ, ಅದು ಒಂದು ಒಳ್ಳೆ ಸಂಬಳ ಇರುವಂತ ಕೆಲಸ. ಕೆಲಸನ? ಹಾ. ನಿನ್ಗೇನು ಬರುತ್ತೆ ಕೆಲಸ? ಎದೆ ಸೀಳಿದ್ರು ಮೂರಕ್ಷರ ಇಲ್ಲ. ಕಾರ್ ಓಡಿಸೋದು ಬಿಟ್ಟು ಇನ್ಯಾವ ಕೆಲಸ ಬರುತ್ತೆ ನಿನಗೆ? ಅಪ್ಪ, ಈಗೆಲ್ಲ ಮಾನಹಾನಿ ಮಾಡಬೇಡ, ಸರಿ ಇರಲ್ಲ ಮತ್ತೆ. ಮತ್ತು ಇನ್ಯಾವ ಪುರುಷಾರ್ಥಕ್ಕೆ ಅವ್ರು ನಿನ್ನ ಇಲ್ಲಿ ಕರ್ಕೊಂಬಂದಿರೋದು? ಅದೇನೋ ಗೊತ್ತಿಲ್ಲಪ್ಪ. ಅವ್ರು ಹೇಳ್ದಂಗೆ ಕೇಳಿದ್ರೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು. 10 ಲಕ್ಷನಾ? ಹಾ. ಇದೇನಪ್ಪ, 1 ಸೆಕೆಂಡ್ಗೆ 3 ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ? ಅಷ್ಟೆಲ್ಲ ಸೀನ್ ಇಲ್ಲ. ಅವ್ರೊಂದು ಕೆಲಸ ಕೊಟ್ಟಿದ್ದಾರೆ, ನಾನು ಒಪ್ಕೊಂಡಿದ್ದೀನಿ. ಅದನ್ನು ಮಾಡಿ ಮುಗಿಸ್ಮೇಲೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ದಾರೆ. ನಿಮಗೆ ಮದುವೆ ಮಾಡ್ಬೇಕಲ್ಲ, ಇಷ್ಟೇ ಮ್ಯಾಟ್ರು. ಅದೆಲ್ಲ ಸರಿ ಕಣೋ ಸಂಜು. ಆದರೆ ಇಲ್ಲಿ ನೀತಿ ನಿಯಮ ನಿನಗೆ ಗೊತ್ತಿಲ್ಲ, ಯಾರೂ ಸರಿ ಇಲ್ಲ. ನಿನಗೆ ಹೊಂದ್ಕೊಳಕ್ಕಾಗಲ್ಲ ಕಣೋ. ಏನಪ್ಪ ಅದು ನಾನು ಕಾಣದೇ ಇರೋದು? ಈ ಮನೆಯವ್ರಿಗೆ ನೀನು ನನ್ನ ಮಗ ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನೆ ಬಿಡಲ್ಲ ಕಣೋ, ಕೊಂದಾಕ್ಬಿಡ್ತಾರೆ ಆಮೇಲೆ ನನ್ನನ್ನು. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲಪ್ಪ. ಅವ್ರ ದುಡ್ಡು ಮೋಸ ಆಗ್ದಂಗೆ ಕೆಲಸ ಮಾಡ್ತೀನಿ. ಅದು ಬಿಟ್ಟು ಅಪ್ಪ ಅನ್ಬೇಡ ಅದನ್ಬೇಡ ಅಂದ್ರೆ ಆಗಲ್ಲ. ನೀನ್ ನಮ್ಮ ಅಪ್ಪ, ನಾನು ನಿನ್ನ ಮಗ ಅಷ್ಟೇ, ಮುಗ್ದೋಯ್ತು, ಯಾರೂ ಕೇಳಂಗಿಲ್ಲ. ಅಯ್ಯೋ, ಇನ್ನು ಕೆಲವೇ ಕ್ಷಣದಲ್ಲಿ ನೀನು ಸಾಯ್ತೀಯ. ಅದಕ್ಕೆ ನಾನು ನಿನ್ನ ಏರಿಯಾದಲ್ಲಿ ಹೊಡಿದೆ, ಇಲ್ಲಿ ಕರ್ಕೊಬಂದಿದ್ದು. ನೀನಾಗೆ ಬರೋ ಹಾಗೆ ನಾಟಕ ಮಾಡಿದ್ದು. ನೋಡ್ ಸಂಜು, ನಾನು ನಿನ್ನ ಈಗ ಕೊಲೆ ಮಾಡ್ತೀನಿ. ಸೂರ್ಯ